ನೋಡಿ, ಶಿವಮೊಗ್ಗ ಹತ್ರ ಇರುವ ತಾವರೆಕೊಪ್ಪದಲ್ಲಿ ಒಂದು ಸಫಾರಿ ಇದೆ. ಇಲ್ಲೆಲ್ಲ ಅನಿಮಲ್ಸ್ನ ನೋಡ್ಬೋದು. ಯಾಕೆಂದರೆ ಇವರೇ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಅನಿಮಲ್ಸ್ನ ತೊಗೊಂಡೋಗಿ ಅಲ್ಲಿ ಬಿಟ್ಟಿರೋದ್ರಿಂದ ನಾವು ಜಿಂಕೆಗಳನ್ನಾಗಲಿ, ಸಾರಂಗಗಳನ್ನಾಗಲಿ, ಕಾಡೆಮ್ಮೆಗಳನ್ನಾಗಲಿ, ಕಾಡು ಕೋಣಗಳನ್ನಾಗಲಿ, ಆಮೇಲೆ ಲಯನ್ ಆಗಲಿ, ಆಮೇಲೆ ಟೈಗರ್ನಾಗಲಿ ನೋಡ್ಬೋದು. ಅಂದರೆ ಹತ್ತತ್ರನೇ ಬರ್ತವೆ. ಇವರೇ ಅದನ್ನೆಲ್ಲ ಬಿಟ್ಟಿರೋದ್ರಿಂದ ಅಟ್ಲೀಸ್ಟ್ ನಾವು ಹೋದಾಗ ಅದನ್ನು ನೋಡ್ಬೋದು. ನಾನು 19 ವರ್ಷದ ಹಿಂದೆ ಈಸ್ಟ್ ಆಫ್ರಿಕಾ ಕೀನ್ಯಾದಲ್ಲಿ ಮಸೈ ಮಾರ ನಾನು ಫಾರೆಸ್ಟ್ಗೆ ಹೋಗಿದ್ದೆ ನೋಡಲಿಕ್ಕೆ. ನಾವು 3 ಡೇಸ್ ಟಿಕೆಟ್ ತೊಗೊಂಡಿದ್ವಿ ಅದನ್ನು ನೋಡ್ಕೊಂಡು ಬರೋಣ ಅಂಥೇಳಿ. ಲಾಂಗ್ ಸಫಾರಿ ಟೂರ್ ಆಗಿತ್ತದು. ಅದು ಎಷ್ಟು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ನಮಗೆ, ನಾವು ಫಸ್ಟು ಫ್ಲೆಮಿಂಗೋ ಲೇಕ್ಗೆ ಹೋಗಿದ್ವಿ. ಅದು ವರ್ಲ್ಡಲ್ಲಿ 2nd ಬಿಗ್ಗೆಸ್ಟ್ ಲೇಕ್ ಆಗಿದೆ. ಅದ್ರ ತುಂಬ ಫ್ಲೆಮಿಂಗೋಸ್ ಇದೆ. ನಾವು ಅದನ್ನು ನೋಡಿದ್ರೆ ಆ ಲೇಕ್ ಪೂರ್ತಿ ಪಿಂಕಾಗಿ ಕಾಣುತ್ತೆ. ಅದರ ಅನುಭವನೇ ಬೇರೆ. ಹತ್ತತ್ರದಲ್ಲಿ ಬಂದು ಬರ್ಡ್ಸ್ ಎಲ್ಲ ನಮ್ಮ ಹತ್ರನೇ ಬರ್ತಾ ಇರ್ತವೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದೇನಂತಂದರೆ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಕೂಡ ಯೆಲ್ಲೋನಲ್ಲಿರುತ್ತೆ, ಯೆಲ್ಲೋ ಶೇಡೆಡ್. ನೀವು ಪೂರ್ತಿ ಪ್ಲ್ಯಾಂಟ್ಸ್ ಎಲ್ಲ ನೋಡಿ, ಎಲ್ಲ ಯೆಲ್ಲೋ ಶೇಡ್ ಇದೆ. ಇಲ್ಲಿ ಯಾವುದನ್ನು ನಾವು ಯೆಲ್ಲೋ ಶೇಡಲ್ಲಿರೋ ಟ್ರೀನ ನಾವು ನೋಡ್ತಾ ಇಲ್ಲ. ಯಾಕೆಂದರೆ ಅದು ಯೆಲ್ಲೋ ಅಕೇಶಿಯಾ ಅಂಥೇಳಿ ಕರಿತೀವಿ. ಹಾಗಾಗಿ ಯೆಲ್ಲೋ ಅಕೇಶಿಯಾ ಅಲ್ಲಿರೋದ್ರಿಂದ ಪೂರ್ತಿ ಆಫ್ರಿಕಾ ಮಸೈ ಮಾರ ಇದರಲ್ಲಿ ಟ್ರೀಗಳೆಲ್ಲ ಯೆಲ್ಲೋ ಕಲರ್ ಕಾಣುತ್ತೆ. ಹಾಗಾಗಿ ಅದರ ನೆನಪು ಇವಾಗ ಬರ್ತಾ ಇದೆ. ನ್ಯಾಚುರಲ್ ಆಗಿದೆ. ಬಟ್ ಒಂದೇನಂತಂದರೆ ನಾವು ಬುಕ್ ಮಾಡ್ಕೋಬೇಕು. ಆ ವ್ಯಾನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂಚೂರು ನಮಗೆ ನೀರು ಕೊಡೋದಿಲ್ಲ. ನಾವು ಏನೇ ನೀರು ಬೇಕು ಅಂದ್ರೂ ನಾವು 3 ಡೇಸ್ಗೆ ಎಷ್ಟು ಬೇಕೋ ಅಷ್ಟು ಬಾಟಲ್ಸು ನೀರನ್ನು ನಾವೇ ತೊಗೊಂಡು ಹೋಗಬೇಕು. ಫುಡ್ ಕೊಡ್ತಾರೆ, ಆದರೆ ನೀರು ಕೊಡೋದಿಲ್ಲ. ಯಾಕೆಂದರೆ ನಾವು ಫುಡ್ ಕೂಡ ನಾವು ಅಲ್ಲೇ ಆರ್ಡ್ರ್ ಮಾಡಿದ್ವಿ. ಹಾಗಾಗಿ ಫುಡ್ ಕೂಡ ನಾವು ಅಲ್ಲೇ ತೊಗೊಂಡು ಇದು ಮಾಡ್ತಾಯಿದ್ವಿ, ತಿಂತಾಯಿದ್ವಿ. ಬಟ್ ಅಲ್ಲಿ ಏನು ಅಂದರೆ ಅನ್ನ ಮಾಡ್ತಾರೆ. ಅನ್ನ ಅರ್ಧಂಬರ್ಧ ಬೆಂದಿರುತ್ತೆ. ಅದಕ್ಕೆ ಅವರು ಮಾರ್ಗ್ರೀನ್ ಹಾಕಿ ಕಲಸಿಟ್ಟಿರ್ತಾರೆ. ತುಂಬ ಕಷ್ಟ ತಿನ್ನೋದು, ಆದರೆ ಏನು ಮಾಡೋದು, ಆ ಕಾಡಲ್ಲಿ ಅದನ್ನೇ ತೊಗೊಂಡಿದ್ವಿ. ಒಂದು ರೆಸ್ಟೋರೆಂಟಲ್ಲಿ ನಮಗೆ ಪ್ಯಾನ್ ಕೇಕ್ ಕೊಟ್ಟರು. ನಂಗೆ ಭಾಳ ಇಷ್ಟ ಆಗೋಗಿ ಪ್ಯಾನ್ ಕೇಕ್ ತೊಗೊಂಡೆ. ಪ್ಯಾನ್ ಕೇಕ್ ತೊಗೊಂಡಿದ್ದಕ್ಕೆ ಹೆಂಗೋ ನನಗೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗಿತ್ತು. ಇನ್ನು ಬೇರೆದೆಲ್ಲ ಭಾಳ ಕಷ್ಟಕರವಾಗಿತ್ತು. ಆಮೇಲೆ ಇನ್ನೊಂದೇನು ಅಂತಂದರೆ ಅಲ್ಲಿನ ಅನುಭವ ನನಗೆ, ಅಲ್ಲಿ ಹೋಗ್ತಾ ಇದ್ದಂಗೆ ಯೆಲ್ಲೋ ಫೀವರ್ದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಅದು 15 ದಿನಕ್ಕೆ ಮುಂಚೆ ತೊಗೋಬೇಕು. ನಾವು ತೊಗೊಂಡಿದ್ದು ಸ್ವಲ್ಪ ಲೇಟ್ ಆಗೋಯಿತು. ಅಲ್ಲಿ ನಮ್ಮನ್ನು ಒಳಗಡೆ ಬಿಡೋಕ್ಕೂ ಕೂಡ ಏರ್ಪೋರ್ಟಲ್ಲಿ ಭಾಳ ಕಷ್ಟ ಆಗೋಯಿತು. ಆದ್ರೂ ನಾವು ಪರ್ಮಿಷನ್ ತೊಗೊಂಡು ಕೊಡೋ ಅಷ್ಟರಲ್ಲಿ ನೋಡಿ, ನಾವು 11 ಗಂಟೆಗೆ ನಾವು ಆಫ್ರಿಕಾಗೆ ಹೋದರೆ ಅವ್ರು ನಮ್ಮನ್ನು ಬಿಡೋ ಅಷ್ಟರಲ್ಲಿ ಹೊರಗಡೆಗೆ 6 ಗಂಟೆ ಆಗೋಗಿತ್ತು. ಊಟ ಇಲ್ಲ, ಏನೂ ಇಲ್ಲ. ನನಗೆ ಬೇರೆ ಜ್ವರ ಬೇರೆ ಬಂದುಬಿಟ್ಟಿತ್ತು. ಹಾಗಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಆ ಅನುಭವ ಇನ್ನೊಂದು ದಿನ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಒಂದೇನಂತಂದರೆ ಅಲ್ಲಿ ಮಸೈ ಮಾರನಲ್ಲಿ ಅನಿಮಲ್ಸ್ ಎಲ್ಲ ನ್ಯಾಚುರಲ್ ಆಗಿ ಲಕ್ಷಾಂತರ ಯಾಕ್ಸ್ ಇರುತ್ತೆ, ಲಕ್ಷಾಂತರ ಕಾಡ್ಕೋಣಗಳಿರುತ್ತೆ, ಸಾವಿರಾರು ಹುಲಿ, ಸಿಂಹ ಎಲ್ಲ ಇರುತ್ತೆ. ಆದರೆ ಒಂದೇನಂತಂದರೆ ಅಲ್ಲಿ ನಾವು ವ್ಯಾನ್ ಹತ್ರನೇ ಬರುತ್ತೆ. ನಾವು ವ್ಯಾನಲ್ಲಿ ನಾವು ಕೂತಿದ್ರೆ ನಮ್ಮ ವ್ಯಾನ್ ಹತ್ರನೇ ಬರುತ್ತೆ. ಅದೆಲ್ಲ ನೋಡಲಿಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ಒಂದೇನಂತಂದರೆ ನಾವು ನಮಗೂ ಅನಿಮಲ್ಸ್ಗೂ ಡಿಸ್ಟೆನ್ಸ್ ಏನಂತಂದರೆ, ನಮಗೆ ಓಪನ್ ಆಗಿರುತ್ತೆ. ನಮ್ಮ ವ್ಯಾನ್ ಕೂಡ ಮೇಲ್ಗಡೆ ಟಾಪ್ ಓಪನಲ್ಲಿರುತ್ತೆ. ನಾವು ನೋಡ್ಬೋದು. ನಾವು ನೋಡಿಕೊಂಡು ನಾವು ಬಗ್ಗಿ ನೋಡ್ಬೋದು. ಅದು ಹತ್ತತ್ರನೇ ಇದ್ದಾಗೆ ಅನಿಮಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಆಮೇಲೆ ಜಿರಾಫೆ ಎಲ್ಲ ಬಂತು. ಜಿರಾಫೆ ಎಲ್ಲ ಬಂದಾಗ ಅದೇನಾಯಿತು ಅಂತಂದರೆ, ಅದು ನಮ್ಮ ಗಾಡಿ ಸುತ್ತಲೂ ರೌಂಡ್ ಆಗ್ತು. ಅದೆಲ್ಲ ಪೂರ್ತಿ ನಮ್ಮನ್ನು ನೋಡ್ತಾ ಇತ್ತು. ಅವರೆಲ್ಲ ಹೇಳಿದ್ರು ನನಗೆ ವೀಡಿಯೋಗಳನ್ನ ಕಳಿಸ್ತೀನಿ ಅಂತ ಹೇಳಿ, ಆದರೆ ಅವ್ರು ಕಳಿಸ್ಲಿಲ್ಲ. ಹಾಂ